20th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇನ್ ಎ ಸರ್ಕಲ್ ವಿತ್ ಸೆಂಟರ್ ಓ. ಓಕೆ, ಅವರೇ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಎ ಬಿ ಇಸ್ ದ ಡಯಾಮೀಟರ್ ಅಂಡ್ ಎ ಪಿ ಇಸ್ ದ ಟ್ಯಾಂಜೆಂಟ್ ಡ್ರಾನ್ ಎಟ್ ದ ಪಾಯಿಂಟ್ ಎ. ಓ ಸಿ ಬಿ ಇಸ್ ಈಕ್ವಲ್ ಟು 25. ಈ ಆಂಗಲ್ 25 ಕೊಟ್ಟಿದ್ದಾನೆ. ದೆನ್ ದ ಫೈಂಡ್ ದ ಮೆಜರ್ ಆಫ್ ಎ ಪಿ ಬಿ. ಈಗ ನೋಡ್ರಿ ಅವ್ರು ಏನ್ ಕೇಳ್ತಾ ಇದಾರೆ, ಎ ಪಿ ಬಿ ಈ ಆಂಗಲ್ ಕೇಳ್ತಾ ಇದ್ದಾರೆ. ಓಕೆ, ಸೊ ಈಗ ನೀವು ನೋಡಿದ್ರೆ ಇದೇನ್ ಅನ್ಕೊಂಡಿದ್ದಾರೆ, ಎ ಬಿ ಬಂದು ಡಯಾಮೀಟರ್ ಅಂದ್ರೆ ಈಗ ಓ ಬಿ ಸೆಂಟರ್, ಓ ಸೆಂಟರ್ ಅಂದ್ರೆ ಇದು ರೇಡಿಯಸ್ ಆಯ್ತು. ಆ ಟ್ರಯಾಂಗಲ್ ನಿಮಗೆ ಸಪರೇಟ್ ಆಗಿ ಬರೀತೀನಿ ಸೊ ದಟ್ ನಿಮ್ಗೆ ನೀಟಾಗಿ ಅರ್ಥ ಆಗ್ಲಿ ಅಂತೇಳಿ. ಸೊ ಯಾವ ಟ್ರಯಾಂಗಲ್ ಓ ಸಿ ಬಿ. ಓಕೆ, ಸೊ ಇವಾಗ ನೀವು ನೋಡಿದ್ರೆ ಇದು 25 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಓ ಬಿ ಏನು ರೇಡಿಯಸ್, ಓ ಸಿ ಕೂಡ ರೇಡಿಯಸ್. ಸೊ ನಿಮಗೆ ಬೇಸಿಕ್ ಏನಂದ್ರೆ ಎರಡು ಸೈಡ್ ಈಕ್ವಲ್ ಇದಾವಂದ್ರೆ ಅದರ ಅಪೋಸಿಟ್ ಆಂಗಲ್ ಕೂಡ ಈಕ್ವಲ್ ಇರುತ್ತೆ. ಸೊ ಅವಾಗ ಇದು ಏನಾಗುತ್ತೆ, ಇದ್ರ ಆಂಗಲ್ 25 ಡಿಗ್ರಿ ಅಂತ ಗೊತ್ತಾಯ್ತು. ಸೊ ಈಗ ನಾನೇನ್ ಬರೀಬಹುದು ಅಂದ್ರೆ ಈ ಆಂಗಲ್ 25 ಅಂದ್ರೆ ಎ ಬಿ ಪಿ ಬಂದು 25. ಓಕೆ, ಸೊ ಇಲ್ಲಿ ಬೇಕಿದ್ರೆ ನಿಮಗೆ ನೀಟಾಗಿ ಬರ್ತೀನಿ, ಓ ಬಿ ಇಸ್ ಈಕ್ವಲ್ ಟು ಓ ಸಿ. ಓಕೆ, ಸೊ ಎರಡು ಸೈಡ್ ಈಕ್ವಲ್ ಇದ್ರೆ ಅದ್ರ ಅಪೋಸಿಟ್ ಆಂಗಲ್ ಏನು, ಒಂದು ಯಾವ್ದು ಓ ಸಿ ಬಿ ಇಸ್ ಈಕ್ವಲ್ ಟು ಓ ಬಿ ಸಿ ಆಗುತ್ತೆ. ಓಕೆ, ಸೊ ಇಬ್ರು ಏನಾಗ್ತಾರೆ 25 ಡಿಗ್ರಿ ಆಗುತ್ತೆ. ಅಂದ್ರೆ ಈಗ ಎರಡು ಸೈಡ್ ಈಕ್ವಲ್ ಇದಾವೆ ಅಂದ್ರೆ ಇದ್ರ ಅಪೋಸಿಟ್ ಆಂಗಲ್ ಇದು 25 ಅಂದ್ರೆ ಇದು 25 ಆಯ್ತು. ಓಕೆ, ಸೊ ಇಲ್ಲಿ ಬೇಕಿದ್ರೆ ನೀವು ರೀಸನ್ ಬರೀರಿ. ರೀಸನ್ ಏನು, ಆಂಗಲ್ಸ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಸೊ ಇದು ನಮಗೆ 25 ಅಂತ ಗೊತ್ತಾಯ್ತು. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ಇನ್ನೊಂದು ಬೇಸಿಕ್ ನೋಡ್ರಿ. ಈಗ ಇದೇನಿದು, ಇದು ರೇಡಿಯಸ್. ಇಲ್ಲಿ ಎ ಪಿ ಟ್ಯಾಂಜೆಂಟ್ ಅಂತ ಕೊಟ್ಟಿದ್ದಾನ, ಎ ಪಿ ಬಂದ್ಬಿಟ್ಟು ಟ್ಯಾಂಜೆಂಟ್. ಸೊ ಇದು ರೇಡಿಯಸ್, ಇದು ಟ್ಯಾಂಜೆಂಟ್ ಅಂದ್ರೆ ಇವ್ರಿಬ್ಬರು ಮತ್ತೆ ಆಂಗಲ್ 90 ಡಿಗ್ರಿ ತಾನೆ. ಸೊ ಇಲ್ಲಿ 90 ಅಂತ ಬರೀಬಹುದು. ಆಂಗಲ್ ಓ ಎ ಪಿ ಇಲ್ಲಾಂದ್ರೆ ಆಂಗಲ್ ಎ ಬಂದ್ಬಿಟ್ಟು 90 ಡಿಗ್ರಿ ಅಂತ ಬರ್ಬೋದು. ಈ ಆಂಗಲ್ 90 ಡಿಗ್ರಿ ಅಂತ ಬರೀಬಹುದು. ರೀಸನ್ ಏನ್ ಬರೀತೀರಿ, ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ಎಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಬರ್ಬಿಡ್ರಿ. ಓಕೆ, ರೇಡಿಯಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ಎಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಬರೀತೀವಿ. ಈಗ ನೀವು ದೊಡ್ಡ ಟ್ರಯಾಂಗಲ್ ನೋಡ್ರಿ. ಈಗ ನಾನು ದೊಡ್ಡ ಟ್ರಯಾಂಗಲ್ ತಗೊಂತೀನಿ, ಯಾವುದು ಎ ಪಿ ಬಿ. ಈಗ ನನಗೆ ಆಂಗಲ್ ಎಷ್ಟು 90 ಅಂತ ಗೊತ್ತು, ಇಲ್ಲಿ ಆಂಗಲ್ ಎಷ್ಟು 25 ಅಂತ ಗೊತ್ತು. ಓಕೆ, ಈಗ ನಾನು ಎ ಪಿ ಬಿ ಈ ಆಂಗಲ್ ಕಂಡಿಬೇಕು. ಆಂಗಲ್ ಅಲ್ಲಿ 3 ಆಂಗಲ್ ಸೇರಿದ್ರೆ ಎಷ್ಟು ಇರಬೇಕು, 3 ಆಂಗಲ್ ಸೇರಿದ್ರೆ 180 ಇರಬೇಕು. ಸೊ ಅದನ್ನ ಬರಿತೀನಿ. ಏನು, ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಎ ಪಿ ಬಿ ಇಸ್ ಈಕ್ವಲ್ ಟು ಏನು 180 ಡಿಗ್ರಿ. ಹೌದಾ, ಆಂಗಲ್ ಎ ಎಷ್ಟು 90, ಆಂಗಲ್ ಬಿ ಬಂದ್ಬಿಟ್ಟು 25, ಆಂಗಲ್ ಎ ಪಿ ಬಿ ಕಂಡಿಡಿಬೇಕು. ಓಕೆ, ಇಲ್ಲಿ ಕಂಡಿಡಿಯೋಣ. ಇಲ್ಲಿ ಬೇಕಿದ್ರೆ ನೀವು ಇಲ್ಲಿ ರೀಸನ್ ಬರೀರಿ. ರೀಸನ್ ಏನು, ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ಸ್ ಇನ್ ಎ ಟ್ರಯಾಂಗಲ್ ಈಸ್ 180 ಡಿಗ್ರಿ ಅಂತ ಬರ್ತೀವಿ. ಓಕೆ, ಈಗ 90 ಪ್ಲಸ್ 25 ಎಷ್ಟಾಯ್ತು, 115 ಆಯ್ತು. 115 ಪ್ಲಸ್ ಎ ಪಿ ಬಿ ಇಸ್ ಈಕ್ವಲ್ ಟು 180. ಆಂಗಲ್ ಎ ಪಿ ಬಿ ಇಸ್ ಈಕ್ವಲ್ ಟು 180 ಪ್ಲಸ್ 115 ಆ ಕಡೆ ಹೋದ್ರೆ ಮೈನಸ್ 115 ಆಗುತ್ತೆ. ಓಕೆ, ಆಂಗಲ್ ಎ ಪಿ ಬಿ ಬಂದ್ಬಿಟ್ಟು ಎಷ್ಟಾಗುತ್ತೆ ಇವಾಗ 65 ಡಿಗ್ರಿ ಆಗುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು 65 ಡಿಗ್ರಿ. ಓಕೆ, ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಲಿಂಕ್ ಬಂದ್ಬಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದರಿಂದ ನೀವು ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಪ್ರಿಪರೇಟರಿ ಕ್ವಶನ್ ಪೇಪರ್ದು ಸೆಟ್ ಒಂದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಕೂಡ ನೀವು ರೆಫರ್ ಮಾಡಿ.